Hi, good morning to all. Today we will try to understand some information about mushrooms. ಇದನ್ನ ಕನ್ನಡದಲ್ಲಿ ಅಣಿಬೆಗಳು ಅಂತ ಕರೀತಾರೆ, ಕೆಲವು ಕಡೆ ನಾಯಿ ಕೊಡಿ ಅಂತ ಹೇಳ್ತಾರೆ. ಇದು ಪರೀಕ್ಷೆಗೋಸ್ಕರ ಅಲ್ಲ, ಸಾಮಾನ್ಯ ಮನುಷ್ಯರು ಈ ನಾಯಿ ಕೊಡೆ ಅಥವಾ ಅಣಬೆಗಳ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿದುಕೊಳ್ಳಿ ಅಂತ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈ ಎಡಭಾಗದಲ್ಲಿ ತೋರಿಸಬೇಕು ಒಂದು ಚಿತ್ರ ನೋಡಿ. ಆ ಚಿತ್ರದಲ್ಲಿ ಆ ಹುಲ್ಲುಗಳ ಮಧ್ಯೆ ಈ ಅಣಬೆಗಳು ಬೆಳೀತಾ ಇದೆ. ಸಾಮಾನ್ಯವಾಗಿ ಅಣಬೆಗಳು ಕೊಳಿತಿರ್ತಕ್ಕಂಥ ವಸ್ತುಗಳ ಮೇಲೆ, ಮರದ ತೊಗಟಗಳ ಮೇಲೆ, ಹೀಗೆ ಅಂದ್ರೆ ಬೇಡವಾದ ವಸ್ತುಗಳನ್ನ ಅನೇಕ ದಿವಸ ನಾವು ಬಿಟ್ಬಿಟ್ರೆ ಅಂತ ಕಡೆ ಈ ತಿಪ್ಪೆಗುಂಡಿ ಇಂಥ ಕಡೆ ಅಣಬೆಗಳು ಬೆಳೀತಾ ಇರುತ್ತೆ. ಅಣಬೆಗಳಲ್ಲಿ ಅನೇಕ ಜಾತಿಗಳಿವೆ. ಇತ್ತೀಚೆಗೆ ಅಣಬೆಗಳನ್ನ ಸಾಕ್ತಾರೆ, ಸಾಕಿ ಅಣಬೆಗಳನ್ನ ತಿನ್ನುವುದಕ್ಕೆ ಶುರು ಮಾಡಿದ್ದಾರೆ. ಚೈನಾ, ಜಪಾನ್, ಕೊರಿಯಾ ಇಂಥ ದೇಶಗಳಲ್ಲಿ ಅಣಬೆಗಳು ತುಂಬಾ ಜನಪ್ರಿಯವಾದ ತಿಂಡಿಗಳು. See, there is a diagram given here of the mushroom. There are two main parts to a mushroom fungus. It is a fungus. Above ground body or a sporophore and the underground mycelium. ನೀವು ಈ ಚಿತ್ರ ನೋಡ್ತಾ ಇದ್ರೆ ಮೇಲ್ಭಾಗದಲ್ಲಿ ಕೊಡೆ ತರ ಇದೆಯಲ್ಲ, ಅದಕ್ಕೆ ನಾಯಿ ಕೊಡೆ ಅಂತಾರೆ, ಅದು ಒಂದು ಭಾಗ. ಕೆಳಭಾಗದಲ್ಲಿ ಹಳದಿ ಬಣ್ಣದಲ್ಲಿ ಬಂದಿರತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಮೈಸೀಲಿಯಂ ಅಂತ ಕರೀತಾರೆ. ಈ ಎರಡು ಮುಖ್ಯವಾಗಿರ್ತಕ್ಕಂಥ ಭಾಗಗಳು. ಒಂದು ಮೈಸೀಲಿಯಂ ಅನ್ನೋದು ಭೂಮಿಯ ಒಳಗಿರುತ್ತೆ, ಮತ್ತೆ ಫ್ರೂಟಿಂಗ್ ಬಾಡಿ ನಾಯಿ ಕೊಡೆ ಅಂತಕ್ಕಂಥದ್ದು ಭೂಮಿಯ ಮೇಲಿರುತ್ತೆ. Hyphae, mycelium, volva, stem, ring, gills, cap and spores are parts of mushroom. ಇದರ ಬಗ್ಗೆ ಹೆಚ್ಚು ನಾವು ತಿಳ್ಕೋಬೇಕಾಗಿಲ್ಲ, ಆದರೆ ಈ ನಾಯಿ ಕೊಡೆಯಲ್ಲಿ ಅನೇಕ ಭಾಗಗಳಿವೆ ಅನ್ನೋದನ್ನು ತಿಳ್ಕೋಬೇಕು. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದೇನೆ. ಮೊದಲನೇದರಲ್ಲಿ ಬೇರೆ ಬೇರೆ ಜಾತಿಯ ಅಣಬೆಗಳು ಹೇಗಿರುತ್ತೆ ಅಂತ. ಎರಡನೇದರಲ್ಲಿ ಸಾಮಾನ್ಯವಾಗಿ ಬೆಳೀತಕ್ಕಂಥ ಅಣಬೆಗಳು, ತುಂಬಾ ಎಲ್ಲರಿಗೂ ಇಷ್ಟವಾದಂತ ಅಣಬೆಗಳವು. ಈ ಮೂರನೇದು ಮರದ ತೊಗಟಗಳ ಮೇಲೆ ಬೆಳೀತಕ್ಕಂಥ ಅಣಬೆಗಳು. ಅಂದ್ರೆ ಅಣಬೆಗಳಲ್ಲಿ ಅನೇಕ ಜಾತಿಗಳಿವೆ. ಇವುಗಳು ತುಂಬಾ ಕೊಳಿತಾ ಇರತಕ್ಕಂಥ ವಸ್ತುಗಳ ಮೇಲೆ ಬೆಳ್ಕೊಳ್ಳುತ್ತೆ. ಹೇಗೆ ಬೆಳೆಯುತ್ತೆ, ಅದು ಎಲ್ಲಿಂದ ಬಂತು ಅನ್ನೋದನ್ನು ಮುಂದೆ ಹೇಳ್ತೀನಿ. ಅಣಬೆಗಳು ಹೇಗೆ ಬೆಳೆಯುತ್ತೆ ಅಂತ ಕೇಳಿದ್ರೆ, ಇದಕ್ಕೆ ಯಾರೂ ಬೀಜವನ್ನು ಹಾಕಲ್ಲ. ಕಾಡುಗಳಲ್ಲಿ, ತಿಪ್ಪೆಗುಂಡುಗಳಲ್ಲಿ ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಯಾರು ಇದಕ್ಕೆ ಬೀಜ ಹಾಕಲ್ಲ, ತನಗೆ ತಾನೇ ಬೆಳ್ಕೊಳ್ಳುತ್ತೆ. ಎಲ್ಲಿಂದ ಬಂತು, ಹೇಗ್ ಬಂತು ಅಂತಂದ್ರೆ, ಇದು ಸ್ಪೋರ್ಸ್, ಗಾಳಿಯಲ್ಲಿ ಇದರ ಒಂದು ಸ್ಪೋರ್ಸ್ ಅಂತಕ್ಕಂಥದ್ದು ಬಂದು ಬೀಳುತ್ತೆ. ಸರಿಯಾದ ಸ್ವಲ್ಪ ತೇವಾಂಶ ಬಂದಾಗ ಇದು ಬೆಳೆಯೋದಕ್ಕೆ ಶುರುವಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಅಣಬೆಗಳನ್ನು ಬೆಳೆಯೋದಕ್ಕೋಸ್ಕರ ಸ್ಪೆಷಲ್ ಆಗಿ ಒಂದು ಭೂಮಿಗಳಲ್ಲಿ ಇದನ್ನು ಬೆಳೀತಾರೆ. ಅದು ಚೈನಾ ಮತ್ತು ಜಪಾನ್, ಕೊರಿಯಾ ದೇಶಗಳಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಸಿಟಿಗಳಲ್ಲಿ, ಕಾಸ್ಮೋಪಾಲಿಟನ್ ಟೌನ್ಗಳಲ್ಲಿ ಅಣಬೆಗಳ ಉಪಯೋಗ ಜಾಸ್ತಿ ಆಗಿದೆ. ಅಣಬೆಗಳು ಬೆಳೆಯುವುದಕ್ಕೆ ಹೇಗೆ ಅಂತ ಕೇಳಿದರೆ, ಸಣ್ಣ ಸಣ್ಣ ಬೀಜ ಕಣಗಳಿಂದ ಆರಂಭವಾಗುತ್ತೆ. ಅವುಗಳನ್ನು ಗಾಳಿ, ನೀರು ಅಥವಾ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುತ್ತೆ. ಅದು ಹೇಗೆ ಸಾಗಿಸುತ್ತೆ, ಎಲ್ಲಿ ಬೆಳೆಯುತ್ತೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಅಣಬೆಗಳು ಬೆಳೆಯುವುದಕ್ಕೆ ಗಾಳಿ, ನೀರು ಅಥವಾ ಪ್ರಾಣಿಗಳಿಂದ ಬರ್ತಕ್ಕಂಥ ಬೀಜ ಕಣಗಳು ಅಥವಾ ಸ್ಪೋರ್ಸ್ ಅಂತ ಕರೀತಾರೆ. ಇಲ್ಲಿ 3 ಚಿತ್ರಗಳನ್ನ ತೋರಿಸಿದ್ದೀನಿ. ಮೊದಲನೇದು ಇಲ್ಲಿರ್ತಕ್ಕಂಥದ್ದು ಗುಂಡು ಗುಂಡಿಗೆ ಕಾಣಿಸ್ತಾ ಇದೆ ಅಲ್ಲ, ಅದು ಫ್ರೂಟಿಂಗ್ ಬಾಡಿ ಅಂತ. ಅಲ್ಲಿ ಅದರೊಳಗೇನೆ ಸ್ಪೋರ್ಸ್ ಇರ್ತಕ್ಕಂಥದ್ದು. ಎರಡನೇದ್ರಲ್ಲೂ ಸಹಿತ ಸ್ಪೋರ್ಸ್ ಇದೆಯಲ್ಲ, ಆ ಸಣ್ಣ ಸಣ್ಣ ಸ್ಪೋರ್ಸ್ ಹೊರಗಡೆ ಬರ್ತಿರೋದು. ಮೂರನೇದ್ರಲ್ಲಿ ಒಂದು ಅಣಬೆಯಿಂದ ಪೂರ್ತಿಯಾಗಿ ಸ್ಪೋರ್ಸ್ ಅಥವಾ ಬೀಜ ಕಣಗಳು ಗಾಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಇದು ಹೇಗಾಗುತ್ತೆ ಅನ್ನೋದು ವಿಚಿತ್ರವಾಗಿರುತ್ತೆ. ಇದರ ಸ್ಟಡಿಯನ್ನು ನೀವು ಮಾಡಬೇಕು ಅಂದ್ರೆ ಬೇಕಾದಷ್ಟು ಇಂಟರ್ನೆಟ್ ನಲ್ಲಿ ಬೇಕಾದಷ್ಟು ವಸ್ತುಗಳು ಸಿಗುತ್ತೆ. ಸ್ಪೋರ್ಸ್ ಅಥವಾ ಬೀಜ ಕಣಗಳು ಸೂಕ್ತ ಪರಿಸರದಲ್ಲಿ ಬಿದ್ದಾಗ
ಅವುಗಳಿಂದ ಸೂಕ್ಷ್ಮ ದಾರದಂತಹ ಹೈಫೆ ಅಂತಕ್ಕಂಥ ವಸ್ತುಗಳು ಉತ್ಪತ್ತಿಯಾಗುತ್ತೆ. ಅವುಗಳು ಭೂಮಿಯ ಒಳಗೆ ತಮ್ಮದೇ ಆದ ಒಂದು ದೊಡ್ಡ ಜಾಲವನ್ನು ಮಾಡುತ್ತವೆ. ಅದಕ್ಕೆ ಮೈಸೀಲಿಯಂ ಅಂತ ಕರೀತಾರೆ. ಈ ಮೈಸೀಲಿಯಂನಿಂದ ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಭಾಗಕ್ಕೆ ಬರ್ತಕ್ಕಂಥದ್ದೇ ಸ್ಟೆಮ್ ಅಥವಾ ಕಾಂಡ. ಕಾಂಡದ ಮೇಲೆ ಕೊಡೆಯ ರೂಪದಲ್ಲಿರ್ತಕ್ಕಂಥ ಒಂದು ಭಾಗ ಉಳ್ಕೊಳ್ಳುತ್ತೆ. ಅದಕ್ಕೆ ಪೈಲಿಯಸ್ ಅಂತ ಕರೀತಾರೆ. ಮೊದಲೇ ಹೇಳಿದ್ದೇನೆ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತಾ ಇದ್ದೀನಿ. ದಿ ಹಿಡನ್ ಪಾರ್ಟ್ ಆಫ್ ದಿ ಮಶ್ರೂಮ್ ಈಸ್ ಕಾಲ್ಡ್ ದಿ mycelium. Most of the fungal body may remain hidden in the soil or wood or other material. Mycelium that is under the ground absorbs nutrients from its surroundings. Under suitable conditions, the fungus produces the stem called the mushroom. ಇಲ್ಲಿ 2 ಚಿತ್ರ ಕೊಟ್ಟಿದ್ದೀನಿ. 2 ಚಿತ್ರದಲ್ಲೂ ಒಂದೇ ಒಂದು ವಿಷಯವನ್ನು ಬರೆದಿದ್ದೀನಿ. ಈ ಎಡಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಬಿಳಿಯ ಬಣ್ಣದ ಸಣ್ಣ ದಾರಗಳ ಹಾಗಿದೆಯಲ್ಲ, ಅದೇ ಮೈಸೀಲಿಯಂ ಅಂತಕ್ಕಂಥದ್ದು. ಒಳಭಾಗದಲ್ಲಿ ಭೂಮಿಯ ಒಳಗೆ ಬೆಳೀತಕ್ಕಂಥದ್ದು. ಈ ಬಲಭಾಗದಲ್ಲಿರ್ತಕ್ಕಂಥದ್ದು ಇವು ಸಣ್ಣ ಸಣ್ಣ ನಾಯಿ ಕೊಡೆಗಳು. ಮೈಸೀಲಿಯಂನಿಂದ ಒಂದು ಉದ್ದವಾಗಿರ್ತಕ್ಕಂಥ ಸ್ಟೆಮ್ ಕಾಂಡ ಬರ್ತಿದೆ. ಕಾಂಡದ ಮೇಲೆ ನಾಯಿ ಕೊಡೆ ಅಂದಿದೆಯಲ್ಲ, ಅದೇ ಪೈಲಸ್ ಅಂತಕ್ಕಂಥದ್ದಾಗುತ್ತೆ. ಈ ಮೈಸೀಲಿಯಂ ಅಂತಕ್ಕಂಥದ್ದು ಅನೇಕ ವರ್ಷಗಳ ಕಾಲ ಇರುತ್ತೆ ಭೂಮಿಯ ಒಳಭಾಗದಲ್ಲಿ. ವರ್ಷಗಳು 10 ವರ್ಷ, 15 ವರ್ಷ, 20 ವರ್ಷ, 30, 40, ಕೆಲವು ಸಾರಿ 100 ವರ್ಷಗಳು ಮೈಸೀಲಿಯಂ ಇರುತ್ತೆ. ಅದು ಏನೂ ಆಗಲ್ಲ. ಆದರೆ ಮೇಲೆ ಬರ್ತಕ್ಕಂಥ ಒಂದು ನಾಯಿ ಕೊಡೆ ಇದೆಯಲ್ಲ, ಅದು ಸುಮಾರು ಒಂದು 2-3 ವಾರಗಳಲ್ಲಿ ಅದು ನಾಶವಾಗ್ಬಿಡುತ್ತೆ. ಇಲ್ಲಿ ಪುನಃ ಇನ್ನೊಂದು ಸಾರಿ ಅರ್ಥವಾಗಲಿ ಚಿತ್ರಗಳನ್ನು ಕೊಟ್ಟಿದ್ದೀನಿ. ಮೊದಲನೇ ಚಿತ್ರದಲ್ಲಿ ನೋಡಿ, ಇಲ್ಲಿ ಸಣ್ಣ ಸಣ್ಣ ಸ್ಪೋರ್ಗಳು, ಬೀಜ ಕಣಗಳು ಕೆಳಗಡೆ ಬಿದ್ದಿದೆ. ಆ ಬೀಜ ಕಣಗಳಿಂದ ಕೆಳಭಾಗದಲ್ಲಿ ನೀವು ನೋಡಿದಾಗ ಹಳದಿ ಬಣ್ಣದ ದಾರದಂತ ಮೈಸೀಲಿಯಂಗಳು ಉತ್ಪತ್ತಿ ಆಗ್ತಾ ಇದೆ. ಬರ್ತಾ ಬರ್ತಾ ಒಂದು ಬಟನ್ ಸ್ಟೇಜ್ ಅಂತ ಆಗುತ್ತೆ. ಆಮೇಲೆ ಒಂದು ಸ್ಟೆಮ್ ಬರುತ್ತೆ. ಅದಾದ್ಮೇಲಿಂದ ಉದ್ದವಾಗಿರ್ತಕ್ಕಂಥ ಮೆಚೂರ್ ಮಶ್ರೂಮ್ ಅಣಿಬೆ ಬರುತ್ತೆ. ಮೆಚೂರ್ ಅಂದ್ರೆ ಪೂರ್ತಿಯಾಗಿರ್ತಕ್ಕಂಥದ್ದು ಬರುತ್ತೆ. ಕೆಳಭಾಗದಲ್ಲಿ ಸಹಿತ ಮನೆಗಳಲ್ಲಿ ಬೆಳೆಯತಕ್ಕಂಥ ಮಶ್ರೂಮ್. ಈಗ ಮನೆಗಳಲ್ಲಿ ತಿಂಡಿ ಊಟಕ್ಕೋಸ್ಕರ ಉಪಯೋಗಿಸ್ತಾರೆ. ಅದು ಇಲ್ಲಿ ತೋರಿಸಿದ್ದೀನಿ. ಬಲಭಾಗದಲ್ಲೂ ಸಹಿತ ಒಂದು ಗಿಡದ ಮೇಲೆ ಬೆಳೀತಾ ಇರ್ತಕ್ಕಂಥ ಅಣಬೆಗಳು. ಒಂದು ಮುಖ್ಯ ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಅಣಬೆಗಳು ಬೀಜಗಳಿಂದ ಬರುವುದಿಲ್ಲ. ಅವು ಬೀಜ ಕಣಗಳಿಂದ ಅಂದ್ರೆ ಸ್ಪೋರ್ಸ್ ನಿಂದ ಸಂತಾನೋತ್ಪತ್ತಿ ಮಾಡುತ್ತವೆ. ಮಶ್ರೂಮ್ಸ್ reproduce through spores, not from seeds, and they are not plants. ಇವು ಸಸ್ಯಗಳಲ್ಲ, ಇದು ಫಂಗಸ್. ಇದು ಒಂದು ಫಂಗಸ್ ಅಂತ ಹೇಳ್ತೀವಲ್ಲ, ಅದು ಬೂಷ್ಟ ಅಂತ ಹೇಳ್ತೀವಲ್ಲ, ಬೂಷ್ಟ. ಇಲ್ಲಿ ಮಶ್ರೂಮಿನ ಒಂದು ಚಿತ್ರವನ್ನು ತೋರಿಸಿದ್ದೀನಿ. ಇಲ್ಲಿ ಮೈಸೀಲಿಯಂ ಅಂತ ಒಂದಿದೆ, ಕಪ್ ಅಂತ ಅಂತ ಕರೀತಾರೆ, ಸ್ಟೆಮ್ ಇದೆ. ಅದಾದ್ಮೇಲೆ ರಿಂಗ್ ಒಂದು ಅನ್ಯುಲಸ್ ಅಂತ ಬರುತ್ತೆ. ಮೇಲಿರ್ತಕ್ಕಂಥದ್ದೇ ಗಿಲ್ಸ್ ಅಂತ ಕರೀತಾರೆ. ಆ ಗಿಲ್ಸ್ ಮೇಲ್ಭಾಗ ಇದೆಯಲ್ಲ, ಅದಕ್ಕೆ ಕ್ಯಾಪ್ ಅಥವಾ ಪೈಲಿಯಸ್ ಅಂತ ಕರೀತಾರೆ. ಅದರ ಮೇಲೆ ಸ್ಕೇಲ್ಸ್ ಇರುತ್ತೆ. ಇದರ ಒಳಭಾಗದಲ್ಲಿ ಸ್ಪೋರ್ಗಳು ಉತ್ಪತ್ತಿ ಆಗುತ್ತೆ. ಏನು ವಾಟ್ ಆರ್ ದಿ ಯೂಸಸ್ ಆಫ್ ಮಶ್ರೂಮ್ ಅಂದ್ರೆ, mushrooms can be used for dyeing wool and other natural fibers. ಅನೇಕ ಅಣಬೆಗಳನ್ನ ತೆಗೆದು ಅವುಗಳಿಂದ ಬಟ್ಟೆಗಳಿಗೆ ಬಣ್ಣ ಹಾಕ್ತಾರೆ. Mushrooms are used extensively in cooking in many countries like China, Korea, Europe, Japan, nowadays also in India. Humans have valued them as food since antiquity. ಅನೇಕ ವರ್ಷಗಳಿಂದ ಇದನ್ನು ಆಹಾರವಾಗಿ ಉಪಯೋಗಿಸ್ತಾ ಇದ್ದಾರೆ. ಆದರೆ ಕೆಲವು ಜಾತಿಯ ಮಶ್ರೂಮ್ ಅಥವಾ ಅಣಬೆಗಳು ಪಾಯ್ಸನಸ್, ವಿಷಕಾರಿಯಾಗಿರುತ್ತೆ. ಅದನ್ನ ಮೊದಲು ತಿಳ್ಕೋಬೇಕು. There is an ongoing research in the field of genetic engineering aimed towards creation of the enhanced qualities of mushrooms for such domains as nutritional value. ಇತ್ತೀಚಿನ ದಿನಗಳಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಒಂದು ಭಾಗದಲ್ಲಿ ಮಶ್ರೂಮ್ಗಳ ಎಲ್ಲವನ್ನೂ ಸೇರಿಸಿ ಒಳ್ಳೆಯ ಗುಣಗಳನ್ನು ಮಾಡಿ, ಆ ಗುಣಗಳಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸ್
ಇರುವ ಹಾಗೆ ಮಾಡಿ ಬೆಳೀತಾ ಇದ್ದಾರೆ. ಇದು ಈಗ ರಿಸರ್ಚ್ ನಡೀತಾ ಇದೆ. ಮಶ್ರೂಮಿನ ಬಗ್ಗೆ ಹೆಚ್ಚು ವಿಚಾರಗಳು ನೀವು ಕಲಿಬೇಕು ಅಂದರೆ ಇಲ್ಲಿ ನಾನು ಕೊಟ್ಟಿದ್ದೀನಿ. ಅಣಬೆಗಳು ಶಿಲೀಂಧ್ರಗಳು, ಅವು ಸಸ್ಯಗಳಲ್ಲ. ಅವು ಕೆಲವು ಶಿಲೀಂಧ್ರಗಳು ಸಂತಾನೋತ್ಪತ್ತಿ ಫ್ರೂಟಿಂಗ್ ಬಾಡಿಗಳಿರುತ್ತೆ. ನೀವು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಣಬೆ ಈಸ್ ಈಕ್ವಲ್ ಟು ಶಿಲೀಂಧ್ರ. ಸಸ್ಯಗಳಂತೆ ಅಣಬೆಗಳಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಅವು ದ್ಯುತಿಸಂಶ್ಲೇಷಣಾ ಕ್ರಿಯೆಯನ್ನು ಮಾಡುವುದಿಲ್ಲ. ಅವು ಸತ್ತ ಎಲೆಗಳು, ಮರದ ತುಂಡುಗಳು ಅಥವಾ ಇತರ ಸಾವಯವ ವಸ್ತುಗಳನ್ನು ವಿಭಜನೆ ಮಾಡಿ ಅವುಗಳಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಮೂಲಕ ಆಹಾರ ಪಡೆಯುತ್ತವೆ. ಶಿಲೀಂಧ್ರಗಳು ಅಥವಾ ಅಣಬೆಗಳು ಬಹುಪಾಲು ಭಾಗವು ಮಣ್ಣು, ಮರ ಅಥವಾ ಇತರ ವಸ್ತುಗಳ ಒಳಭಾಗದಲ್ಲಿ ಅಡಗಿರುತ್ತೆ. ಈ ಒಳಭಾಗದಲ್ಲಿರ್ತಕ್ಕಂಥ ಭಾಗಕ್ಕೆ ಹೈಫೆ ಅಂತ ಕರೀತಾರೆ. ಇದು ಸೂಕ್ಷ್ಮವಾಗಿ ದಾರದಂತ ರಚನೆಗಳಿಂದ ತುಂಬಾ ದೊಡ್ಡ ಜಾಲವಾಗಿ ಹರಡಿಕೊಂಡಿರುತ್ತೆ. ಈ ಮೈಸೀಲಿಯಂ ಅಂತಕ್ಕಂಥದ್ರಿಂದ ಮೇಲ್ಭಾಗಕ್ಕೆ ಬರ್ತಕ್ಕಂಥ ಅಣಬೆಯನ್ನು ಬರುತ್ತೆ. ಅಣಬೆ ಬಂದ ಮೇಲೆ ಅಣಬೆಯ ಜಾಸ್ತಿಯಾಗಿ ಅದನ್ನ ಕೆತ್ತು ಊಟಕ್ಕೋಸ್ಕರ ಉಪಯೋಗಿಸ್ತಾರೆ. ಅಣಬೆಯ ವಿಚಾರ ಎಲ್ಲರಿಗೂ ಅರ್ಥವಾಗಲಿ, ತಿಳಿಯಲಿ ಅಂತ ಸೂಕ್ಷ್ಮವಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋ ಮಾಡಿದ್ರೆ ಕಂಟೆಂಟು, ಡಿಸೈನು, ವಾಯ್ಸು ನಂದು CG ನಾಗರಾಜ. ಸೈಂಟಿಫಿಕ್ ರೆಫರೆನ್ಸಸ್ ನ ChatGPT ಓಪನ್ ಇಂದ ತಗೊಂಡಿದ್ದೀನಿ. ಇಮೇಜಸ್ AI ಜನರೇಟ್ ಆಗಿರೋ ಕೆಲವಿದೆ, ಆದರೆ ChatGPT ಓಪನ್ AI 2026 ಇಂದ ತೆಗೆದುಕೊಂಡಿದ್ದೀನಿ. ಈ ವಿಡಿಯೋ ಕೇವಲ ಸ್ಕೂಲು ಅಥವಾ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ, ಇದು ಪರೀಕ್ಷೆಗೋಸ್ಕರ ಬರೋದಿಲ್ಲ. ಕೆಲವು ವಿಚಾರಗಳನ್ನ https://grokcycle.com ಇಂದ ತಗೊಂಡಿದ್ದೀನಿ. ಈ ನನ್ನ ಯೂಟ್ಯೂಬ್ @ನಾಗರಾಜ ಚಿತ್ರದುರ್ಗ 1938. ಈ ಚಾನಲ್ ಇರ್ತಕ್ಕಂಥ ವಿಚಾರ ಪರೀಕ್ಷೆಗೋಸ್ಕರ ಅಲ್ಲ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬೈ ಬೈ.